ಇಸ್ವಿಯಿಂದನೂ ನಾವು ಪರವಾನಗಿ ಭೂಮಾಪಕರಿಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ. 24 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇರುವಂತ ಪರವಾನಗಿ ಭೂಮಾಪಕರುಗಳು ನಾವು. ಈಗ ಇಲಾಖೆಯಿಂದ ಯಾವುದೇ ತರವಾದ ಭರವಸೆ ಇದೆ, ಆದ್ರೆ ಭರವಸೆ ಗ್ಯಾರಂಟಿ ಆಗುತ್ತೆ, ಈಡೇರುತ್ತೆ ಅನ್ನೋ ನಂಬಿಕೆ ಅಪರಾಂಬಿಕೆ ಜಾಸ್ತಿ ಇದೆ. ಈಗೇನೋ ಕಮಿಷನರ್ ಹೇಳಿದಾರೆ 2,000 ಕೊಡ್ತೀವಿ ಪರ್ ಕೇಸ್ಗೆ, ಏನೋ ನಿಮ್ಗೆ ಇದು ಮಾಡ್ತೀವಿ, ಮತ್ತೆ ಗ್ರೂಪ್ ಇನ್ಸೂರೆನ್ಸ್ ಮಾಡ್ತೀವಿ, ಮತ್ತೆ ನಿಮ್ಗೆ ಮೆಟರ್ನಿಟಿ ಲೀವ್ ಕೊಡ್ತೀವಿ, ಈ ತರದೆಲ್ಲ ಹೇಳಿದ್ದಾರೆ. ಬಟ್ ಇದ್ರ ಬಗ್ಗೆ ಲಿಖಿತ ರೂಪದಲ್ಲಿ ಇದ್ರೆ ಓಕೆ, ಲಿಖಿತ ರೂಪದಲ್ಲಿ ಯಾವ್ದು ಇಲ್ಲ, ಬಾಯಿ ಮಾತಲ್ಲ ಅಷ್ಟೇ ಇದೆ. ಬಟ್ ನಮ್ಮ ರೈತ ಸಂಘದವ್ರು ಏನಂತ ಹೇಳಿದಾರೆ, ನೀವು ಲಿಖಿತ ರೂಪದಲ್ಲಿ ಕೊಡಿ ಅಂತ ಹೇಳಿದಾರೆ. ಗೌರವಾಧ್ಯಕ್ಷರೇ ಅಂತ ಹೇಳಿದಾರೆ 23 ಫೈಲ್ ಕೊಡಿ. ನೀವು 45,000 ಕೊಡ್ತಿರೋ 40,000 ಕೊಡ್ತಿರೋ ಗೊತ್ತಿಲ್ಲ, 23 ಫೈಲ್ಗೆ ದುಡ್ಡು ಕೊಡಿ ಸಾಕು. ಮತ್ತೆ ಎರಡಕ್ಕೂ ಒಪ್ತೇನೆ, ಕಮಿಷನರ್ ಬರ್ತೀವಿ ಅಂತ ಹೋಗಿದ್ದಾರೆ, ಏನಾಗುತ್ತೋ ಗೊತ್ತಿಲ್ಲ ಸರ್. ಬಟ್ 100% ಪರವಾನಗಿ ಭೂಮಾಪಕರು ತುಂಬಾ ತೊಂದರೆ ಅನುಭವಿಸ್ತಾ ಇದಾರೆ. ಒಂದು ವಾರ ಕೆಲಸ ಮಾಡ್ಲಿಲ್ಲ ಅಂದ್ರೆ ಈಗ ನಮ್ಗೇನಾಗ್ತದೆ ಅಂದ್ರೆ 23 ಫೈಲ್ ಕೆಲಸ ಕೊಡ್ತಾರೆ. 23 ಫೈಲ್ ಕೆಲಸ ಕೊಟ್ಟ ತಕ್ಷಣ ಏನಾಗುತ್ತೆ, ಪ್ರತಿ ಫೈಲು ಅಳತೆ ಮಾಡಿ ಅಪ್ಲೋಡ್ ಮಾಡಿ ನಂತರ ನಮ್ಗೆ 1,200 ಬರೋದು. ಬೈ ಚಾನ್ಸ್ ಆ ಕಡತ ವಿಲಿ ಆದ್ರೆ ನಮ್ಗೆ ಬರೋದೇ 360 ರೂಪಾಯಿ. ಬೈ ಚಾನ್ಸ್ ಆ ಕಡತ ವಿಲಿ ಆದ್ರೆ 360 ಬರುತ್ತೆ. ಇನ್ನೊಂದರಲ್ಲಿ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, ಆ ಫೈಲು ADLR ಲಾಗಿನ್ ಇಂದ ನೇರವಾಗಿ ಅಪ್ಲೋಡ್ ಆಗ್ದೇನೆ ವಿಲಿ ಆದ್ರೆ, ADLR ಲಾಗಿನ್ ಇಂದ ಅಪ್ಲೋಡ್ ಆಗ್ದೇನೆ ನೇರವಾಗಿ ವಿಲಿ ಆದ್ರೆ 360 ಬರಲ್ಲ. ದರಖಾಸ್ತು ಇವ್ರೇನ್ ಹೇಳ್ತಾ ಇದಾರೆ, ದರಖಾಸ್ತು ಪೋಡಿ ಮಾಡಿದಂತ ಸಂದರ್ಭದಲ್ಲಿ ಪರ್ ಕೇಸ್ಗೆ 2,000 ಕೊಡ್ತಾ ಇದೀವಿ ಅಂತ. ಆದ್ರೆ ಇವತ್ತು ದರಖಾಸ್ತು ಪೋಡಿ ಮಾಡಿದಂತ ಸಾಕಷ್ಟು ಜನ ನನ್ನ ಮಿತ್ರಗಳಿದ್ದಾರೆ, ಇವ್ರಿಗೆ ಬಂದಿರೋದು ಖಾಲಿ 40 ರೂಪಾಯಿ ಪರ್ ಬ್ಲಾಕ್ಗೆ 40 ರೂಪಾಯಿ ಬಂದಿದೆ, ಅದ್ರ ಮೇಲೆ ಏನು ಬಂದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ನಮ್ಗೆ ಕುತ್ಕೊಳ್ಳಕ್ಕೆ ಜಾಗ ಇಲ್ಲ. ನಾವೆಲ್ಲೂ ಕುತ್ಕೊಂಡು ಕೆಲಸ ಮಾಡ್ತೀವಿ ಅಂದ್ರೆ ಜಾಗ ಕೊಡಲ್ಲ. ಸರ್ಕಾರಿ ಭೂಮಾಪಕರು ಪರವಾನಗಿ ಭೂಮಾಪಕರು ನಾವು ತಾರತಮ್ಯ ತುಂಬಾ ಇದೆ. ಅವರು ನಾವು ಕೆಲಸ ಮಾಡ್ತಾ ಇರ್ತೀವಿ, ಅವ್ರ ಟೇಬಲ್ ಅಲ್ಲಿ ರೂಮ್ ಮಾಡ್ಕೊಂಡು ಅವ್ರ ಟೇಬಲ್ ಅಲ್ಲಿ ಕುತ್ಕೊಂಡ ತಕ್ಷಣ ಹೆದರ್ ಮ್ಯಾಕೆ ಅಂದ್ರೆ ಬಿಡ್ಬೇಕು. ನಾವು ಹೆದರ್ ಮ್ಯಾಕೆ ಅಂದ್ರೆ ಬಿಡ್ಬೇಕಷ್ಟೇ. ನಮ್ಗೆ ಆಲ್ರೆಡಿ ಈ ಹಿಂದಿನ ಸರ್ಕಾರನೇ ಕುತ್ಕೊಳ್ಳಕ್ಕೆ ಅನುವು ಮಾಡಿಕೊಟ್ಟಿದೆ. ಆದ್ರೆ ನಮ್ಗೆ ಹೆಂಗಾಗಿದೀವಿ ಅಂದ್ರೆ ನಾವು ಒಂಥರ ಕಿಟಕಿ ಸರ್ವೇರ್ ಆಗಿದೀವಿ. ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಒಂದ್ ಕಾರ್ಡ್ ಕೊಡ್ತೀವಿ, ಆ ಕಾರ್ಡ್ ಕೊಟ್ಟ ತಕ್ಷಣ ನಮ್ಗೆ ಆ ಕಾರ್ಡ್ ಅಲ್ಲಿ ಏನೋ ಒಂದು ರಿಸಿಪ್ಟ್ ಕೊಡ್ತಾನೆ. ಸೇಮ್ ಅದೇ ತರ ಕಿಟಕಿ ಸರ್ವೇರ್ ಆಗಿದೀವಿ. ಪರವಾನಗಿ ಸರ್ವೇರ್ ಅಲ್ಲ ಸರ್, ಪರದಾಡೋ ಸರ್ವೇರು. 100% ಸೀರಿಯಸ್ ಆಗುತ್ತೆ ಸರ್, 100% ಸೀರಿಯಸ್ ಆಗುತ್ತೆ. ಇವತ್ತೇನಾದ್ರೂ ಇದೇ ಕಮಿಷನರ್ 1 ಗಂಟೆ ಒಳಗೆ ಏನಾದ್ರು ಬರ್ತೀನಿ ಅಂತ ಹೇಳಿದ್ರೆ, ಸರ್ಕಾರದವರು ಯಾರು ಮುಖ್ಯಾಧಿಕಾರಿಗಳಾಗಿರ್ಬೋದು, ಸರ್ಕಾರದಿಂದ ಯಾರಾದ್ರೂ ಬರ್ದೇ ಹೋದ್ರೆ 100% ರೈತ ಸಂಘದವರು ಮುತ್ತಿಗೆ ಹಾಕ್ತಿವಿ ಅಂತ ಹೇಳಿದ್ರೆ 100% ಆಗ್ಬೋದು, ಆಗುತ್ತೆ. 100% ಆಗುತ್ತೆ ಸರ್. HS ರಘು ಅಂತ ಸರ್, ಹುಣಸೂರಲ್ಲಿ ಕೆಲಸ ಮಾಡ್ತೀನಿ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಕೆಲಸ ಮಾಡ್ತೀನಿ.